ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ, ಅಲೋಹಗಳ ಪಾಠದ ಮುಂದುವರೆದ ಭಾಗ ಕಾರ್ಬನ್. ಕಾರ್ಬನ್ನ ಸಂಕೇತ ಸಿ, ಪರಮಾಣು ಸಂಖ್ಯೆ 6, ವೆಲೆನ್ಸಿ 4, ಪರಮಾಣು ರಾಶಿ 12. ಕಾರ್ಬನ್ನಿನ ಬಹುರೂಪಗಳಲ್ಲಿ 2 ವಿಧ: ಸ್ಫಟಿಕ ರೂಪಗಳು ವಜ್ರ, ಗ್ರಾಫೈಟ್, ಫುಲರಿನ್. ಅಸ್ಫಟಿಕ ರೂಪಗಳು ಇದ್ದಿಲು, ಮರದ ಇದ್ದಿಲು, ಸಕ್ಕರೆ ಇದ್ದಿಲು, ಮೂಳೆ ಇದ್ದಿಲು, ದೀಪದ ಮಸಿ, ಕಲ್ಲಿದ್ದಲು, ಕೋಕ್. ನೆಕ್ಸ್ಟ್ ವಜ್ರ. ವಜ್ರವು ಪ್ರಕೃತಿಯಲ್ಲಿ ದೊರಕುವ ಅತ್ಯಂತ ಕಠಿಣ ವಸ್ತು ಹಾಗೂ ಕಾರ್ಬನ್ನಿನ ಸ್ಫಟಿಕ ರೂಪದ ಬಹುರೂಪ. ಶುದ್ಧ ವಜ್ರಕ್ಕೆ ಬಣ್ಣವಿಲ್ಲ. ಇದು ಹೊಳೆಯುವ ಘನವಸ್ತು. ಇದರಲ್ಲಿನ ಪರಮಾಣುಗಳು ಒತ್ತೊತ್ತಾಗಿ ಜಾಲ ರೂಪದಲ್ಲಿ ಜೋಡಣೆಯಾಗಿದ್ದು ಚತುರ್ಮುಖ ಜೋಡಣೆ ಪಡೆದಿದೆ. ವಜ್ರದ ಕಠಿಣತೆಗೆ ಈ ಜೋಡಣೆಯೇ ಕಾರಣ. ಇದು ವಿದ್ಯುತ್ನ ಅವಾಹಕ ಹಾಗೂ ಉಷ್ಣದ ಅತಿ ದುರ್ಬಲ ವಾಹಕ. ವಜ್ರದ ಸಾಂದ್ರತೆ ಮತ್ತು ವಕ್ರೀಭವನ ಸೂಚ್ಯಂಕ 3.67 ಮತ್ತು 2.44 ಇರುತ್ತದೆ. ಕೃತಕ ವಜ್ರ ತಯಾರಿಸಿದವರು ಮೋಯಿಸಾನ್. ವಜ್ರ ಹೊಳೆಯಲು ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ. ದಕ್ಷಿಣ ಆಫ್ರಿಕಾ ವಜ್ರದ ಉತ್ಪಾದನೆಯಲ್ಲಿ 2ನೇ ಸ್ಥಾನ ಕಿಂಬರ್ಲಿಯಲ್ಲಿದೆ. 1ನೇ ಸ್ಥಾನ ರಷ್ಯಾ. ಭಾರತದ ಪನ್ನಾ ಎಂಬ ಸ್ಥಳದಲ್ಲಿ ವಜ್ರದ ಗಣಿಗಳಿವೆ. ಇದು ಮಧ್ಯಪ್ರದೇಶದಲ್ಲಿ. ಅತ್ಯಂತ ಬೆಲೆ ಬಾಳುವ ವಜ್ರ ಕೊಹಿನೂರ್. ವಜ್ರದ ಶುದ್ಧತೆಯನ್ನು ಅಳೆಯಲು ಬಳಸುವ ಮಾನ ಕ್ಯಾರೆಟ್. ಇದನ್ನು ಬಂಡೆಗಳನ್ನು ಕೊರೆಯಲು, ಗಾಜನ್ನು ಕತ್ತರಿಸಲು ಹಾಗೂ ಬೆಲೆ ಬಾಳುವ ಆಭರಣಗಳನ್ನು ತಯಾರಿಸಲು ಕೃತಕವಾಗಿ ವಜ್ರವನ್ನು ಬಳಸುತ್ತಾರೆ. ನೆಕ್ಸ್ಟ್ ಕಾರ್ಬನ್ನಿನ ಬಹುರೂಪ ಗ್ರಾಫೈಟ್. ನಾವು ಬರೆಯಲು ಉಪಯೋಗಿಸುವ ಸೀಸದ ಕಡ್ಡಿಯು ಗ್ರಾಫೈಟ್ನಿಂದ ಆಗಿದೆ. ಗ್ರಾಫೈಟ್ ವಜ್ರದಂತೆಯೇ ಸ್ಫಟಿಕ ರೂಪದಲ್ಲಿರುವ ಕಾರ್ಬನ್ನಿನ ಮತ್ತೊಂದು ಬಹುರೂಪ. ಹೊಳೆಯುವ ಮೃದುವಾದ ವಸ್ತು. ಇದರಲ್ಲಿ ಕಾರ್ಬನ್ನಿನ ಪರಮಾಣುಗಳು ಪದರುಗಳಾಗಿ ಜೋಡಿಸಲ್ಪಟ್ಟಿದ್ದು ಈ ಪದರಗಳು ಸುಲಭವಾಗಿ ಜಾರಿ ಬೇರ್ಪಡಬಲ್ಲವು. ಕಾರ್ಬನ್ ಪರಮಾಣುಗಳು ನಿಯತ ಷಡ್ಭುಜಾಕೃತಿಯಲ್ಲಿ ಇರುವವು. ಗ್ರಾಫೈಟ್ ಉಷ್ಣ ಹಾಗೂ ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ಗ್ರಾಫೈಟ್ ವಜ್ರದಂತೆಯೇ ರಾಸಾಯನಿಕವಾಗಿ ಜಡವಸ್ತು. ಆಕ್ಸಿಜನ್ ಯುಕ್ತ ವಾತಾವರಣದಲ್ಲಿ ವಿಶೇಷವಾಗಿ ಕಾಯಿಸಿದಾಗ ಪ್ರಕಾಶಮಾನವಾಗಿ ಉರಿದು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುವುದು. ಗ್ರಾಫೈಟ್ ನಿಸರ್ಗದಲ್ಲಿ ಅಪಾರ ಕಪ್ಪು ಘನವಾಗಿ ಪ್ಲಂಬುಗೋ ಎನ್ನುತ್ತಾರೆ ಘನವಾಗಿ ದೊರಕುತ್ತದೆ. ಭೂಪದರದಲ್ಲಿ ಹುದುಗಿರುವ ಕಲ್ಲಿದ್ದಲು ನಿಕ್ಷೇಪಗಳ ಮೇಲೆ ಜ್ವಾಲಾಮುಖಿಗಳ ತಾಪದಿಂದ ಗ್ರಾಫೈಟ್ ಉತ್ಪತ್ತಿಯಾಗುತ್ತದೆ. ಕೋಕ್, ಮರಳು, ಫೆರಿಕ್ ಆಕ್ಸೈಡ್ಗಳ ಮಿಶ್ರಣವನ್ನು ವಿದ್ಯುತ್ ಕುಲುಮೆಯಲ್ಲಿ ಸುಮಾರು 3773 ಕೆಲ್ವಿನ್ ತಾಪದಲ್ಲಿ ಕಾಯಿಸುವುದರಿಂದ ಕೃತಕ ಗ್ರಾಫೈಟನ್ನು ಪಡೆಯಬಹುದು. ಉಪಯೋಗ: ಪೆನ್ಸಿಲ್ಗಳನ್ನು ತಯಾರಿಸಲು, ಯಂತ್ರಗಳ ಘರ್ಷಣೆಯನ್ನು ಕಡಿಮೆ ಮಾಡುವ ಲುಬ್ರಿಕೆಂಟ್ಗಳಾಗಿ ಅಥವಾ ಸ್ನೇಹಕಗಳಾಗಿ, ಉಷ್ಣರೋಧಕ ಮೂಸೆಗಳಾಗಿ, ವಿದ್ಯುದಾಗ್ರಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಮತ್ತು ಬೈಜಿಕ ಕ್ರಿಯಾಕಾರಿಗಳಲ್ಲಿ ಕೂಡ ಗ್ರಾಫೈಟನ್ನು ಬಳಸುತ್ತಾರೆ. ಇದನ್ನು ಶುಷ್ಕ ಕೋಶದಲ್ಲಿ ಬಳಸುತ್ತಾರೆ. ಗ್ರಾಫೈಟ್ ಏಕೈಕ ಘನ ಸ್ನೇಹಕ ಗ್ರಾಫೀನ್. ಗ್ರಾಫೈಟ್ನ ಏಕಪದರವನ್ನು ಗ್ರಾಫೀನ್ ಎಂದು ಕರೆಯುವರು. 2010 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಗ್ರಾಫೀನ್ಗೆ ಸಂಬಂಧಿಸಿದ ಕಾರ್ಯಕ್ಕಾಗಿ ಡಚ್ ವಿಜ್ಞಾನಿ ಆಂಡ್ರಿ ಜೆಮ್ ಮತ್ತು ರಷ್ಯಾ ದೇಶದ ಕಾನ್ಸ್ಟಂಟಿನ್ ನೋವೊಸೆಲವೊರೊಗಳಿಗೆ ನೀಡಿ ಗೌರವಿಸಲಾಯಿತು. ಇದನ್ನು ಟಚ್ ಸ್ಕ್ರೀನ್, LCD, LED-ಗಳಲ್ಲಿ ವಾಹಕತ್ವದ ವಸ್ತುವಾಗಿ ಬಳಕೆ ಮಾಡುವರು. ಇದನ್ನು ಪವಾಡ ವಸ್ತು, ದ ವಂಡರ್ ಮೆಟೀರಿಯಲ್ ಎನ್ನುವರು. ಇದು ಅತ್ಯಂತ ತೆಳುವಾಗಿರುವ ಹಾಗೂ ಗಟ್ಟಿತನದಿಂದ ಕೂಡಿರುವ ವಸ್ತುವಾಗಿದೆ. ಇದೊಂದು 2 ಆಯಾಮವುಳ್ಳ ಅಥವಾ 2D ವಸ್ತುವಾಗಿದ್ದು ಕಾರ್ಬನ್ನಿನ ಅಣುಗಳ ಷಡ್ಭುಜಾಕೃತಿಯ ಜಾಲ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಇದನ್ನು ಗ್ರಾಫೈಟ್ನಿಂದ ಪಡೆಯಲಾಗುತ್ತದೆ. ಅನ್ವಯಗಳು: ಇದು ಸಹ ಜಗತ್ತಿನ ಶಕ್ತಿಶಾಲಿ ವಸ್ತು ಆಗಿರುವುದರಿಂದ ಇತರೆ ವಸ್ತುಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಪ್ಲಾಸ್ಟಿಕ್ ಅಥವಾ ಲೋಹಗಳ ತಯಾರಿಕೆಯಲ್ಲಿ, ಮೊಬೈಲ್ ಸಾಧನ, ವಿಮಾನ ಸಾಮಗ್ರಿಗಳ ತಯಾರಿಕೆಯಲ್ಲಿ, ಉಷ್ಣ ಬತ್ತುಕುಳಿ ಸಾಧನಗಳ ತಯಾರಿಕೆಯಲ್ಲಿ, LED-ಗಳ ತಯಾರಿಕೆಯಲ್ಲಿ, ಬ್ಯಾಟರಿ ಮತ್ತು ಕೆಪಾಸಿಟರ್ಗಳಲ್ಲಿ, ಇಂಧನ ಕೋಶಗಳ ಸಾಮರ್ಥ್ಯ ವರ್ಧನೆಗೆ, ಕೃತಕ ಹೃದಯ, ಕೃತಕ ಎಲೆಗಳಂತಹ ಬಯೋನಿಕ್ ಸಾಧನಗಳ ತಯಾರಿಕೆಯಲ್ಲಿ, ಸೌರಕೋಶಗಳಲ್ಲಿ ಗ್ರಾಫೀನ್ ಅನ್ನು ಬಳಸುತ್ತಾರೆ. ನೆಕ್ಸ್ಟ್ ಫುಲರಿನ್.
ಇದು ಫುಟ್ಬಾಲ್ ಆಕಾರದಲ್ಲಿದೆ. C60 ಬಕೀಬಾಲ್ ಎನ್ನುವರು. ಔಷಧಿಗಳು ತುಂಬುವ ನ್ಯಾನೋ ಟ್ಯೂಬ್ಗಳ ತಯಾರಿಕೆಯಲ್ಲಿ ಬಳಸುವರು. ಕಾರ್ಬನ್ನಿನ ಬಹುರೂಪವಾದ ಫ್ಲರಿನ್ ಅನ್ನು 60 ಕಾರ್ಬನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಗೋಳಾಕಾರ, ದೀರ್ಘವೃತ್ತಾಕಾರ, ಕಾಲ್ಚೆಂಡು ಆಕಾರ ಇತ್ಯಾದಿ ಆಕಾರಗಳನ್ನು ಹೊಂದಿದೆ. ವೃತ್ತಾಕಾರದ ಫ್ಲರಿನ್ನನ್ನು ಬಕೀಬಾಲ್ ಎಂದು, ಸ್ತಂಭಾಕೃತಿಯ ಆಕಾರದ ಫ್ಲರಿನ್ನನ್ನು ಬಕಿ ಟ್ಯೂಬ್ ಅಥವಾ ಕಾರ್ಬನ್ ನ್ಯಾನೋಟ್ಯೂಬ್ ಎನ್ನುವರು. ಕಾರ್ಬನ್ಗಳ ಸಂಖ್ಯೆ ಮತ್ತು ಆಕಾರದ ಆಧಾರದ ಮೇಲೆ ವಿಭಿನ್ನವಾದ ನ್ಯಾನೋ ಪದಾರ್ಥಗಳು ಇದರಿಂದ ರೂಪುಗೊಳ್ಳುತ್ತವೆ. ಆಯಾಮರಹಿತ ಅಥವಾ ಶೂನ್ಯ ಆಯಾಮದ ಫ್ಲರಿನ್, ಏಕ ಆಯಾಮದ ಅಥವಾ 1D ಪದಾರ್ಥಗಳು ಕಾರ್ಬನ್ ನ್ಯಾನೋಟ್ಯೂಬ್, ದ್ವಿ ಆಯಾಮವುಳ್ಳ 2D ಪದಾರ್ಥಗಳು ಗ್ರಾಫಿನ್, ತ್ರಿ-ಆಯಾಮವುಳ್ಳ 3D ಪದಾರ್ಥಗಳು ಗ್ರಾಫೈಟ್ ಮತ್ತು ವಜ್ರ. ಫ್ಲರಿನ್ ಅಣುಗಳು ಅತ್ಯಧಿಕ ಸ್ಥಿತಿಸ್ಥಾಪಕತೆಯ ಗುಣವನ್ನು ಹೊಂದಿರುವುದರಿಂದ ಇವುಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ ಬಳಸುವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಅಣುಗಳ ಸಂಯೋಜಿತ ವಸ್ತುವಾಗಿ, ಆಂಟಿ ಆಕ್ಸಿಡೆಂಟ್ ಅಂದರೆ ಪ್ರತಿ ಉತ್ಕರ್ಷಕಾರಿಯಾಗಿ, ನೇರಳಾತೀತ ವಿಕಿರಣಗಳನ್ನು ಹೀರಿಕೊಂಡು ಜೀವಕೋಶಗಳನ್ನು ಸಂರಕ್ಷಿಸುವ ವಸ್ತುವಾಗಿ, ವೈರಸ್ಗಳ ಪ್ರತಿರೋಧಿ ವಸ್ತುಗಳ ನಿರ್ಮಾಣದಲ್ಲಿ, ನಿರ್ದಿಷ್ಟ ಅಂಗಾಂಶ ಅಥವಾ ಜೀವಕೋಶಕ್ಕೆ ಔಷಧಿ ವಿತರಿಸುವ ಸಾಧನಗಳ ತಯಾರಿಕೆಯಲ್ಲಿ, ದೋಷಪೂರಿತ ಜೀವಕೋಶಗಳನ್ನು ನಾಶಪಡಿಸಲು ಅಥವಾ ಫೋಟೋಡೈನಾಮಿಕ್ ಥೆರಪಿಯಲ್ಲಿ, ಸೌರಕೋಶಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳುವ ಪಾಲಿಮರ್ಗಳಲ್ಲಿ, ಕಣ್ಣುಗಳನ್ನು ರಕ್ಷಣೆ ಮಾಡುವ ಕಣ್ಣು ಲೇಪನ ಸಾಧನಗಳಲ್ಲಿ, ಜಲಜನಕ ಅನಿಲದ ಸಂಗ್ರಾಹಕಗಳ ಉತ್ಪಾದನೆಯಲ್ಲಿ, ಕಠಿಣ ಅಥವಾ ಗಟ್ಟಿ ವಸ್ತುಗಳ ನಿರ್ಮಾಣದಲ್ಲಿ ಇವುಗಳನ್ನು ಬಳಸುತ್ತಾರೆ. ಕಾರ್ಬನ್ ನ್ಯಾನೋಟ್ಯೂಬ್ನ ಅನ್ವಯಗಳು: ಸೌರಕೋಶಗಳ ತಯಾರಿಕೆ, 3D ಟ್ರಾನ್ಸಿಸ್ಟರ್, ಹಗುರ ಹಡಗುಗಳ ತಯಾರಿಕೆ, ಎಲೆಕ್ಟ್ರಿಕಲ್ ವೈರ್ ತಂತುಗಳ ತಯಾರಿಕೆ, ಕ್ಯಾನ್ಸರ್ ರೋಗದ ಚಿಕಿತ್ಸೆ, ಹಗುರ ಯುದ್ಧ ವಿಮಾನಗಳ ತಯಾರಿಕೆ ಮತ್ತು ಫ್ಯಾಬ್ರಿಕ್ಸ್ಗಳಲ್ಲಿ ಕಾರ್ಬನ್ ನ್ಯಾನೋಟ್ಯೂಬ್ ಅನ್ನು ಬಳಸುವರು. ಮರದ ಇದ್ದಿಲು: ಇದು ಇಂಗಾಲದ ಅಸ್ಫಟಿಕ ರೂಪದ ಬಹುರೂಪಗಳಲ್ಲಿ ಒಂದು. ಒಣ ಮರದ ತುಂಡುಗಳನ್ನು ಮಿತವಾದ ಗಾಳಿಯ ಸಂಪರ್ಕದೊಂದಿಗೆ ಉರಿಸಿ ಮರದ ಇದ್ದಿಲನ್ನು ಪಡೆಯುವರು. ಇದ್ದಿಲು ರಂಧ್ರಗಳಿಂದ ಕೂಡಿದ ಮೃದುವಾದ ಕಪ್ಪು ಬಣ್ಣದ ಘನವಸ್ತು ಹಾಗೂ ವಿದ್ಯುತ್ತಿನ ಅವಾಹಕ. ಇದ್ದಿಲು ನೀರಿನ ಮೇಲೆ ತೇಲುತ್ತದೆ. ಇದ್ದಿಲಿನ ರಂಧ್ರಗಳಿಂದಾಗಿ ಇದರ ತೋರಿಕೆ ಸಾಂದ್ರತೆ ಕಡಿಮೆ ಇರುವುದೇ ಇದಕ್ಕೆ ಕಾರಣ. ಇದು ಹೆಚ್ಚಿನ ಪರಿಮಾಣದಲ್ಲಿ ಅನಿಲಗಳನ್ನು ಹೀರಿಕೊಳ್ಳಬಹುದು. ಇದ್ದಿಲಿನ ಈ ಗುಣವನ್ನು ಅನಿಲ ಮುಖವಾಡಗಳ ತಯಾರಿಕೆಯಲ್ಲಿ ಬಳಸುವರು. ಬಂದೂಕಿನ ಹಾಗೂ ಪಟಾಕಿಯ ಮದ್ದಿನ ಪುಡಿಯ ತಯಾರಿಕೆಯಲ್ಲಿ ಬಳಸುವರು. ಬಣ್ಣಗಳನ್ನು ತೆಗೆಯಲು, ಕೆಟ್ಟ ವಾಸನೆಗಳನ್ನು ಹೋಗಲಾಡಿಸಲು ಬಳಸುವರು. ನೀರಿನ ಶುದ್ಧೀಕರಣದಲ್ಲಿ ಉಪಯೋಗಿಸುವರು. ಕ್ಯಾಲ್ಸಿಯಂ ಕಾರ್ಬೈಡ್, ಕಾರ್ಬೋರೆಂಡಮ್, ವಾಟರ್ ಗ್ಯಾಸ್ಗಳ ತಯಾರಿಕೆಯಲ್ಲಿ ಬಳಸುವರು. ಪಟಾಕಿಯ ಮದ್ದು ಕಪ್ಪಾಗಿರಲು ಕಾರಣ ಅದರಲ್ಲಿ ಇದ್ದಿಲು ಇರುತ್ತದೆ. ಕಾಡಿಗೆ: ಉರಿಯುತ್ತಿರುವ ಎಣ್ಣೆ ದೀಪ ಅಥವಾ ಮೇಣದ ಬತ್ತಿಯ ಮೇಲೆ ಒಂದು ಬಟ್ಟಲನ್ನು ಹಿಡಿದರೆ ಅದರ ತಳಭಾಗದ ಮೇಲೆ ಶೇಖರಣೆಯಾಗುವ ಕಪ್ಪು ಬಣ್ಣದ ಘನವಸ್ತು ಗಮನಿಸಿರಬಹುದು. ಇದೇ ಕಾಡಿಗೆ. ಕಾಡಿಗೆಯನ್ನು ರಬ್ಬರ್ನ ವಲ್ಕನೈಸೇಷನ್ನಲ್ಲಿ ಬಳಸುವರು. ಇಂಡಿಯನ್ ಇಂಕ್, ಪ್ರಿಂಟಿಂಗ್ ಇಂಕ್ಗಳ ತಯಾರಿಕೆಯಲ್ಲಿ ಬಳಸುವರು. ಬೂಟ್ ಪಾಲಿಷ್ಗಳ ತಯಾರಿಕೆಯಲ್ಲಿ, ಕಪ್ಪು ಪೇಂಟ್ಗಳ ಉತ್ಪಾದನೆಯಲ್ಲಿ, ಟೈಪಿಂಗ್ನಲ್ಲಿ ಉಪಯೋಗಿಸುವ ಕಪ್ಪು ಕಾರ್ಬನ್, ಕಾಗದ ಹಾಗೂ ರಿಬ್ಬನ್ಗಳ ತಯಾರಿಕೆಯಲ್ಲಿ ಬಳಸುವರು. ಕಲ್ಲಿದ್ದಲು: ಇದನ್ನು ಕಪ್ಪು ವಜ್ರ ಎನ್ನುವರು. ಕಾರ್ಬನ್ನಿನ ಒಂದು ಅಶುದ್ಧ ರೂಪ. ಗಣಿಗಳಲ್ಲಿ ದೊರಕುವುದು. ಪ್ರಕೃತಿಯಲ್ಲಿ ವಿವಿಧ ರೂಪಗಳಲ್ಲಿದೆ. ಭೂಮಿಯ ಕೆಳಗೆ ಸಾವಿರಾರು ವರ್ಷಗಳ ಹಿಂದೆ ಹೂತು ಹೋಗಿದ್ದ ಸಸ್ಯಜನ್ಯ ಜೈವಿಕ ರಾಶಿಯು ಒತ್ತಡಕ್ಕೆ ಸಿಲುಕಿ ನಿಧಾನವಾಗಿ ಕಲ್ಲಿದ್ದಲು ಉಂಟಾಯಿತು. ಬಿಟುಮಿನಸ್ ಕಲ್ಲಿದ್ದಲನ್ನು ಕೋಲ್ ಟಾರ್ ತಯಾರಿಸಲು ಬಳಸುವರು. ಅಂಥ್ರಾಸೈಟ್ ಉಗಿ ಇಂಜಿನ್ಗಳಲ್ಲಿ ಹಾಗೂ ಕೈಗಾರಿಕೆಗಳಲ್ಲಿ. ಸಂಶ್ಲೇಷಿತ ಪೆಟ್ರೋಲ್ ಉತ್ಪಾದನೆಯಲ್ಲಿ ಬಳಸುವರು. ಕೋಕ್ ತಯಾರಿಕೆಯಲ್ಲಿ ಬಳಸುವರು. ಮತ್ತು ಇಂಧನ ಅನಿಲಗಳಾದ ವಾಟರ್ ಗ್ಯಾಸ್, ಕೋಲ್ ಗ್ಯಾಸ್ ಹಾಗೂ ಪ್ರೊಡ್ಯೂಸರ್ ಗ್ಯಾಸ್ಗಳ ಉತ್ಪಾದನೆಯಲ್ಲಿ ಬಳಸುವರು. ಕಬ್ಬಿಣದ ಅದಿರಿನಿಂದ ಕಬ್ಬಿಣವನ್ನು ಪಡೆಯಲು ಅಪಕರ್ಷಣಕಾರಿಯಾಗಿ ಬಳಸುವರು. ಕಲ್ಲಿದ್ದಲಿನ 4 ಬಗೆಗಳಿದ್ದು ಶೇಕಡಾ ಕಾರ್ಬನ್ ಪರಮಾಣು ಬೇರೆ ಬೇರೆ ಆಗಿರುತ್ತದೆ. ಪೀಟ್ 60% ಕಾರ್ಬನ್, ಲಿಗ್ನೈಟ್ 70%, ಬಿಟುಮಿನಸ್ 78%, ಅಂಥ್ರಾಸೈಟ್ 90%. ಇದು ಕಲ್ಲಿದ್ದಲಿನ ಅತ್ಯುತ್ತಮ ರೂಪ. ಅಂಥ್ರಾಸೈಟ್ ಗಡುಸಾದ ಒತ್ತಿಕಟ್ಟಿನ ಕಪ್ಪು ವಸ್ತು, ನಿಧಾನವಾಗಿ ಹೊತ್ತಿಕೊಂಡು ಉರಿಯುವುದು. ಇದನ್ನು ಹೊಗೆರಹಿತ ಉರುವಲು ಎನ್ನುವರು. ರಾಯಚೂರು ಶಾಖೋತ್ಪನ್ನ ಕೇಂದ್ರದಲ್ಲಿ ಬಳಸುವ ಇಂಧನ ಕಲ್ಲಿದ್ದಲು. ಪ್ರಪಂಚ ಹಾಗೂ ಭಾರತ ಹೆಚ್ಚು ಬಳಸುತ್ತಿರುವ ಇಂಧನ ಕಲ್ಲಿದ್ದಲು.
ಕೋಕ್. ಕೋಕ್ ಕಪ್ಪು ಬಣ್ಣದ ರಂಧ್ರಗಳುಳ್ಳ ವಸ್ತು. ಬಿಟುಮಿನಸ್ ಕಲ್ಲಿದ್ದಲನ್ನು ಗಾಳಿಯ ಸಂಪರ್ಕವಿಲ್ಲದೆ ಸುಮಾರು 1573 ಕೆಲ್ವಿನ್ ತಾಪದಲ್ಲಿ ಕಾಯಿಸಿದಾಗ ಉತ್ಪತ್ತಿಯಾಗುವುದು. ಕೋಕ್ ಉಷ್ಣದ ಅವಾಹಕ, ಉರಿಯುವಾಗ ಹೊಗೆಯನ್ನು ಕೊಡುವುದಿಲ್ಲ. ಕೋಕನ್ನು ಉರುವಲಾಗಿ ಬಳಸುವರು. ವಾಟರ್ ಗ್ಯಾಸ್, ಪ್ರೊಡ್ಯೂಸರ್ ಗ್ಯಾಸ್ಗಳ ಉತ್ಪಾದನೆಯಲ್ಲಿ ಬಳಸುವರು. ಗ್ರಾಫೈಟ್ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ಗಳ ತಯಾರಿಕೆಯಲ್ಲಿ ಕೋಕ್ ಬಳಸುವರು. ಹಾಗೂ ಇತರ ಲೋಹಗಳ ಲೋಹೋದ್ಧರಣೆಯಲ್ಲಿ ಅಪಕರ್ಷಣಕಾರಿಯಾಗಿ ಕೋಕ್ ಬಳಸುವರು. ಸಿಲಿಕಾನ್. SI ಪರಮಾಣು ಸಂಖ್ಯೆ 14, ರಾಶಿ ಸಂಖ್ಯೆ 28. ಬಹುರೂಪಗಳು ಸ್ಫಟಿಕ ಮತ್ತು ಅಸ್ಫಟಿಕ. 1824ರಲ್ಲಿ ಜಾನ್ ಬೆರ್ಜೀಲಿಯಸ್ ಸಿಲಿಕಾನನ್ನು ಪ್ರತ್ಯೇಕಿಸಿ ಅದನ್ನು ಧಾತು ಎಂದು ತೋರಿಸಿದ. ಉಪಯೋಗಗಳು: ಮರಳು ತಯಾರಿಕೆ, ಗಾಜಿನ ತಯಾರಿಕೆ. ಗಾಜಿನ ತಯಾರಿಕೆಯಲ್ಲಿ ಮರಳಿನ ಬಳಕೆ. ಜಿಯೋಲೈಟನ್ನು ಗಡಸು ನೀರನ್ನು ಮೆದು ನೀರನ್ನಾಗಿ ಬಳಸಲು. ಸಿಲಿಕಾ ಗಡಿಯಾರಗಳ ತಯಾರಿಕೆಯಲ್ಲಿ ಬಳಕೆ. ಕ್ರೊಮ್ಯಾಟೋಗ್ರಫಿಯಲ್ಲಿ ಬಳಕೆ. ಜಿರ್ಕಾನ್ ಟೋಪಾಜ್ಗಳನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು. ಕಟ್ಟಡಗಳ ತಯಾರಿಕೆಯಲ್ಲಿ ಬಳಕೆಯಾಗುವ ಕಾಂಕ್ರೀಟ್ ಮಿಶ್ರಣದ ತಯಾರಿಕೆಯಲ್ಲಿ ಮರಳಿನ ಬಳಕೆ. ಕತ್ತರಿಸುವ ಮತ್ತು ಉಜ್ಜುವ ಸಾಧನಗಳಲ್ಲಿ ಸಿಲಿಕಾನ್ ಕಾರ್ಬೈಡ್. ಸಿಲಿಕೋನ್ ವಿದ್ಯುತ್ ಮೋಟಾರ್ ಮತ್ತು ಇತರೆ ಸಲಕರಣೆಗಳ ಸುತ್ತಲೂ ಕವಚವಾಗಿ ಬಳಕೆಯಾಗುವುದು. ರಬ್ಬರ್ ಹಾಗೆ ಇರುತ್ತದೆ. ಇದು ನೀರಿನ ನಿರೋಧಕವಾಗಿ ಇನ್ಸುಲೇಟರ್ ಆಗಿ ಬಳಕೆಯಾಗುವುದು. ಸಿಲಿಕೋನ್ಗಳ ಕಾರ್ಬನಿಕ್ ಪಾಲಿಮರ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸಿಲಿಕಾನ್ ಸಹಜ ಅರೆವಾಹಕ. ಇದನ್ನು ಪ್ರಭಾವಕಾರಿಯಾದ ಅಸಹಜ ಅರೆವಾಹಕವನ್ನಾಗಿ ಡೋಪಿಂಗ್ ಮೂಲಕ ಪರಿವರ್ತಿಸಬಹುದು. ಈ ರೀತಿಯ ಅರೆವಾಹಕವನ್ನು ಟ್ರಾನ್ಸಿಸ್ಟರ್, ಡಯೋಡ್, ಅನುಕೂಲಿತ ಮಂಡಲಗಳು, IC ಇಂಟಿಗ್ರೇಟೆಡ್ ಸರ್ಕ್ಯೂಟ್ ತಯಾರಿಕೆಯಲ್ಲಿ ಬಳಸುವರು. ಗ್ರಾನೈಟನ್ನು ಪಾಲಿಷ್ ಮಾಡಬೇಕಾದರೂ ಸಿಲಿಕಾನ್ ಕಾರ್ಬೈಡ್ ಬಳಸುವರು. ಮರಳಿನ ಕಣಗಳನ್ನು ಕಾಗದಕ್ಕೆ ಅಂಟಿಸಿ ತಯಾರಿಸಿದ್ದನ್ನು ಮರಳು ಕಾಗದ ಅಥವಾ ಉಜ್ಜುವ ಕಾಗದ, ಎಮರಿ ಪೇಪರ್ ಎನ್ನುವರು. ಉಷ್ಣಧಾರಣೆ ಹಾಗೂ ಅಧೇಯತೆಯಿಂದಾಗಿ ಮರಳು ತಪ್ತಕವಾಗಿ ಸ್ಯಾಂಡ್ ಬಾತ್ ಪ್ರಯೋಗಶಾಲೆಯಲ್ಲಿ ಮತ್ತು ಹುರಿಯುವಲ್ಲಿ ಬಳಕೆ ಮಾಡುವರು. ಸಿಲಿಕಾನಿನ ಜೈವಿಕ ಪ್ರಾಮುಖ್ಯತೆ ಹಾಗೂ ಹಾನಿ. ಡಯಾಟಮ್ಗಳು ರೇಡಿಯೋಲೇರಿಯಾ ವರ್ಗಕ್ಕೆ ಸೇರಿದ ಏಕಕೋಶೀಯ ಜೀವಿಗಳು ಮತ್ತು ಸಿಲಿಕಾಯುಕ್ತ ಸ್ಪಂಜು ಪ್ರಾಣಿಗಳು ತಮ್ಮ ಹೊರಕವಚವನ್ನು ರೂಪಿಸಿಕೊಳ್ಳಲು ಜೀವಿ ಮೂಲದ ಸಿಲಿಕಾವನ್ನು ಬಳಸಿಕೊಳ್ಳುತ್ತವೆ. ಭತ್ತ ಮುಂತಾದ ಕೆಲವು ಸಸ್ಯಗಳ ಬೆಳವಣಿಗೆಗೆ ಸಿಲಿಕಾನ್ ಅವಶ್ಯಕ. ಕಲ್ನಾರು, ಗಾಜು, ಸಿಮೆಂಟ್ ಮುಂತಾದ ಕಾರ್ಖಾನೆಗಳಲ್ಲಿ ಗಣಿಯಲ್ಲಿ ಕೆಲಸ ಮಾಡುವವರು, ಕಲ್ಲು ಒಡೆಯುವರು ಕೆಲವೊಮ್ಮೆ ಸಿಲಿಕೋಸಿಸ್ ಎಂಬ ವೃತ್ತಿ ಸಂಬಂಧಿ ಕಾಯಿಲೆಗೆ ಒಳಗಾಗುವರು. ಸಿಲಿಕಾನ್ ಕಣಗಳು ಶ್ವಾಸಕೋಶಗಳಲ್ಲಿ ನುಸುಳುವುದರಿಂದ ಹೀಗಾಗುತ್ತದೆ. ಮೈಕ್ರೋಚಿಪ್ ಹಾಗೂ ಕಂಪ್ಯೂಟರ್ ಚಿಪ್ಗಳ ತಯಾರಿಕೆಯಲ್ಲಿ ಸಿಲಿಕಾನ್ ಬಳಸುವರು. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎನ್ನುವರು. ಕ್ಯಾಲಿಫೋರ್ನಿಯಾವನ್ನು ಪ್ರಪಂಚದ ಸಿಲಿಕಾನ್ ಸಿಟಿ ಎನ್ನುವರು. ಕ್ಲೋರಿನ್. 17, ರಾಶಿ ಸಂಖ್ಯೆ 35.5, ವೆಲೆನ್ಸಿ 1. ಚಲುವೆ ಪುಡಿ ತಯಾರಿಕೆಯಲ್ಲಿ, ಹೈಡ್ರೋಕ್ಲೋರಿಕ್ ಆಮ್ಲದ ತಯಾರಿಕೆಯಲ್ಲಿ, ಕಾಗದ ಮತ್ತು ತಿರುಳಿನ ಕೈಗಾರಿಕೆಯಲ್ಲಿ, ನೀರಿನ ಶುದ್ಧೀಕರಣದಲ್ಲಿ ಚಲುವೆ ಕಾರಕ ಪುಡಿಯಾಗಿ ಬಳಸುವರು. ಪಾಲಿವಿನೈಲ್ ಕ್ಲೋರೈಡ್ PVC, ಕ್ಲೋರೋಫ್ಲೋರೋ ಕಾರ್ಬನ್ ಉತ್ಪಾದನೆಯಲ್ಲಿ ಕ್ಲೋರಿನ್ ಬಳಸುವರು. ಕೀಟನಾಶಕಗಳಾದ ಬೆಂಜಿನ್, ಹೆಕ್ಸಾಕ್ಲೋರೈಡ್, ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ DDTಗಳ ತಯಾರಿಕೆಯಲ್ಲಿ ಕ್ಲೋರಿನ್ ಬಳಸುವರು. ಇಂಟ್ರಾವೀನಸ್ ಸಲೈನಸ್ ಅಭಿದ ಮನಿಯೊಳಕ್ಕೆ ಕಳುಹಿಸುವ ಉಪ್ಪಿನ ದ್ರಾವಣದ ಘಟಕ ಉಪ್ಪು ಆಗಿರುತ್ತದೆ, ಅಲ್ಲಿ ಕ್ಲೋರಿನ್ ಬಳಕೆಯಾಗುತ್ತದೆ. ಕ್ಲೋರೋಫಾರ್ಮ್ ತಯಾರಿಕೆಯಲ್ಲಿ ಕ್ಲೋರಿನ್ ಬಳಸುವರು. ಕ್ಲೋರೋಫಾರ್ಮನ್ನು ಅರೆವಳಿಕೆಯಾಗಿ ಅಪೇಕ್ಷಿತ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಬಳಸುವರು. ಹೈಡ್ರೋಜನ್ ಅತಿ ಹೆಚ್ಚಿನ ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ, ಅತಿ ಹಗುರ ಅನಿಲ. ಹೆನ್ರಿ ಕ್ಯಾವೆಂಡಿಶ್ ಬ್ರಿಟಿಷ್ ವಿಜ್ಞಾನಿ 1766ರಲ್ಲಿ ಕಂಡುಹಿಡಿದ ಹೈಡ್ರೋಜನ್ ತಯಾರಿಕೆ ಮಾಡಿದ ಲೇನ್ ವಿಧಾನ. ನಕ್ಷತ್ರಗಳಲ್ಲಿ ವಿಶ್ವದಲ್ಲಿ ಹೇರಳವಾಗಿರುವ ಧಾತು. ಸೂರ್ಯನಲ್ಲಿರುವ ಪ್ರಧಾನ ಧಾತುಗಳು ಹೈಡ್ರೋಜನ್ ಮತ್ತು ಹೀಲಿಯಂ. ಯೂಸಸ್: ಅತ್ಯುನ್ನತ ಶಾಖವುಳ್ಳ ಜ್ವಾಲೆಯನ್ನು ಉಂಟುಮಾಡಲು, ವನಸ್ಪತಿ ತಯಾರಿಸಲು, ಅಮೋನಿಯಾ ತಯಾರಿಕೆಯಲ್ಲಿ, ಕೃತಕ ಪೆಟ್ರೋಲ್ ಮತ್ತು ಮೀಥೈಲ್ ಆಲ್ಕೋಹಾಲ್ ತಯಾರಿಕೆಯಲ್ಲಿ, ಭವಿಷ್ಯದ ಇಂಧನ ಎನ್ನುವರು. ಕ್ರಯೋಜೆನಿಕ್ ರಾಕೆಟ್ಗಳಲ್ಲಿ ದ್ರವ ಜಲೋಜನಕವನ್ನು ಇಂಧನವಾಗಿ ಬಳಸುವರು. ದೇಶದ ಪ್ರಮುಖ ಚರ್ಮ ಉದ್ಯಮದ ಕೇಂದ್ರಗಳು: ಚೆನ್ನೈ, ಕೋಲ್ಕತ್ತಾ, ಕಾನ್ಪುರ, ಆಗ್ರಾ, ಮುಂಬೈ, ಜಲಂಧರ್ ಪಂಜಾಬ್, ಬೆಂಗಳೂರು, ಅಂಬೂರ ತಮಿಳುನಾಡು. ಕಾರ್ಬನ್ ಫೈಬರ್ಸ್ಗಳನ್ನು ವಿಮಾನ ತಯಾರಿಕೆಯಲ್ಲಿ, ಕೃತಕವಾಗಿ ಗ್ರಾಫೈಟನ್ನು ಆಚಿನ್ಸ್ ಪ್ರಕ್ರಿಯೆಯಿಂದ ಪಡೆಯುವರು.
ನ್ಯೂಟ್ರಾನನ್ನು ಹೊಂದಿರದ ಏಕೈಕ ಮೂಲವಸ್ತು ಜಲಜನಕ. ವೈದ್ಯಕೀಯ ಕ್ಷೇತ್ರದಲ್ಲಿ ತುರ್ತು ಸಂದರ್ಭದಲ್ಲಿ ಕೃತಕವಾಗಿ ಆಮ್ಲಜನಕವನ್ನು ನೀಡಲಾಗುತ್ತದೆ. ಇದನ್ನು ಆಕ್ಸಿಜನ್ ಥೆರಪಿ ಎನ್ನುವರು. ರಾಕೆಟ್ಗಳಲ್ಲಿ ಆಕ್ಸಿಡೈಸರ್ ಆಗಿ ದ್ರವೀಕರಿಸಿದ ಆಕ್ಸಿಜನ್ ಬಳಸುವರು. ಕಾರಿನಲ್ಲಿ ಬಳಸುವ ಏರ್ ಬ್ಯಾಗ್ಸ್ಗಳಲ್ಲಿ ಸೋಡಿಯಂ ಅಜೈಡ್ ಇರುತ್ತದೆ. ಅಮೋನಿಯಂ ಕಾರ್ಬೋನೇಟನ್ನು ಸ್ಮೆಲ್ಟಿಂಗ್ ಸಾಲ್ಟ್ ಎಂದು ಕರೆಯುವರು. ದ್ರವದ ಅಮೋನಿಯಾದ ಬಾಟಲ್ಗಳು ತೆರೆಯುವುದಕ್ಕೂ ಮುಂಚೆ ತುಂಬ ತಂಪಾಗಿರಲು ಕಾರಣ ದ್ರವ ಅಮೋನಿಯಾದಲ್ಲಿ ಅತಿ ಹೆಚ್ಚಿನ ಆವಿ ಒತ್ತಡವಿರುವುದು ಕಾರಣ. ಶೌಚಾಲಯಗಳಲ್ಲಿ ಅಥವಾ ಕುದುರೆ ನಿಲ್ದಾಣಗಳಲ್ಲಿ ಕೆಟ್ಟ ವಾಸನೆ ಬರಲು ಕಾರಣ ಮೂತ್ರದಲ್ಲಿ ಇರುವ ಯೂರಿಯಾ ವಿಭಜನೆಯಿಂದ ಅಮೋನಿಯಾ ಉಂಟಾಗುವುದು. ವಿಶ್ವದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಎರಡನೇ ಮೂಲವಸ್ತು ಹೀಲಿಯಂ. ದ್ರವ ಜಲಜನಕವನ್ನು ಕ್ರಯೋಜೆನಿಕ್ಸ್ನಲ್ಲಿ ಬಳಸುವರು ಹಾಗೂ ಸೂಪರ್ ಕಂಡಕ್ಟಿವಿಟಿ ಅಧ್ಯಯನದಲ್ಲಿ ಬಳಸುವರು. ನಿಯಾನ್ ಟ್ಯೂಬ್ಗಳನ್ನು ಗ್ರೀನ್ ಹೌಸ್ಗಳಲ್ಲಿ ಬಳಸುವರು. ವಿಮಾನ ನಿಲ್ದಾಣಗಳಲ್ಲಿ ಪೈಲಟ್ಗಳಿಗೆ ಸಾಂಕೇತಿಕ ಸೂಚನೆ ನೀಡಲು ನಿಯಾನ್ ಲ್ಯಾಂಪ್ಗಳು ಬಳಸುವರು. ಕ್ಸೆನಾನ್ ಕ್ರಿಪ್ಟಾನನ್ನು ಅತಿ ತೀಕ್ಷ್ಣತೆಯ ಫೋಟೋಗ್ರಫಿಕ್ ಫ್ಲ್ಯಾಶ್ ಟ್ಯೂಬ್ಗಳಲ್ಲಿ ಬಳಸುವರು. ತವರದ ಅಮಾಲ್ಗಮ್ ಪಾದರಸ ಪ್ಲಸ್ ತವರ. ಬೆಳ್ಳಿಯ ಅಮಾಲ್ಗಮ್ ಪಾದರಸ ಪ್ಲಸ್ ಬೆಳ್ಳಿ. ಕೋಕೋ ಕೋಲಾದಲ್ಲಿ ಹುಳಿ ಅಥವಾ ತೀಕ್ಷ್ಣವಾದ ವಾಸನೆ ಬರಲು ಕಾರಣ ತಂಪು ಪಾನೀಯಗಳಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ H3PO4 ಅನ್ನು ಸೇರಿಸಿರುತ್ತಾರೆ. ಇದಿಷ್ಟು ಅಲೋಹಗಳ ಬಗ್ಗೆ ವಿವಿಧ ರೀತಿಯ ಮಾಹಿತಿ. ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.